Hello everyone, welcome to my channel Learning English with Sujata Hatti. Dear aspirant, this channel will provide you to clear cassette and net easily. Okay, someone's have to difficult to understand literature, right? But in this channel will provide you easily how to learn English literature, even though how to clear cassette or net. Okay, I'm Sujata Hatti. I've also cleared KSET, even though clear UGC net qualified for PhD. Okay. This channel will provide you to learn easy, English literature. Okay, let's start for cultural study. Okay, cultural study ಈಸ್ ಅ ನ್ಯೂ ಸ್ಟಡಿ ಏರಿಯಾ. ಅಂದರೆ ಸಂಸ್ಕೃತಿ ಅಧ್ಯಯನ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಈ ಸಂಸ್ಕೃತಿ ಅಧ್ಯಯನ ಅನ್ನೋದು ಒಂದು ಹೊಸ ಅಧ್ಯಯನ ಕ್ಷೇತ್ರ ಆಗಿದೆ. ಇಟ್ ಈಸ್ ಅ ನ್ಯೂ ಸ್ಟಡಿ ಏರಿಯಾ. ಇಟ್ ಈಸ್ ಅ ಇನ್ನೋವೇಟಿವ್ ಫೀಲ್ಡ್ ರಿಸರ್ಚ್ ಆ್ಯಂಡ್ ಟೀಚಿಂಗ್. ಇದೇನು ಹೇಳುತ್ತೆ, ಇದು ಒಂದು ಹೊಸ ಸಂಶೋಧನೆ ಮತ್ತು ಬೋಧನೆಯ ನವೀನ ಕ್ಷೇತ್ರ ಆಗಿದೆ ಅಂತ ಹೇಳ್ಬೋದು. ಓಕೆ, ಇಟ್ ಈಸ್ ಅ ಇನ್ನೋವೇಟಿವ್ ಫೀಲ್ಡ್. ಇದು ಒಂದು ಸಂಶೋಧನಾ ಕ್ಷೇತ್ರ ಮತ್ತು ರಿಸರ್ಚ್ ಆ್ಯಂಡ್ ಟೀಚಿಂಗ್. ಓಕೆ, cultural study cultural study investigates the way in which culture create and transfer individual experience everyday life. ಅಂದರೆ ಸಂಸ್ಕೃತಿಯು ಒಂದು ವೈಯಕ್ತಿಕ ಅನುಭವಗಳನ್ನು ಮತ್ತು ದೈನಂದಿನ ಜೀವನಗಳಲ್ಲಿ ಹೇಗೆ ನಾವು ಸೃಷ್ಟಿಸುತ್ತದೆ ಮತ್ತು ಅದನ್ನು ಹೇಗೆ ಪರಿವರ್ತನೆ ಮಾಡುತ್ತದೆ ಎಂಬುದನ್ನು ಏನು ಮಾಡುತ್ತೆ, ಕಲ್ಚರಲ್ ಸ್ಟಡಿ ಮಾಡುತ್ತೆ. ಕಲ್ಚರಲ್ ಸ್ಟಡೀಸ್ ದ ಸೋಷಿಯಲ್ ರಿಲೇಷನ್ ಆ್ಯಂಡ್ ಪವರ್. ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ನಾವು ಹೇಗೆ ಅಧ್ಯಯನ ಮಾಡುತ್ತದೆ ಎಂಬುದನ್ನು ತಿಳಿಸ್ತಕ್ಕಂಥದ್ದು ಯಾವುದು ಅಂದರೆ ಕಲ್ಚರಲ್ ಸ್ಟಡಿ. ಕಲ್ಚರ್ ಸ್ಟಡಿ ಈಸ್ ಒನ್ ಆಫ್ ಪ್ಲೇಸ್ ಬೈ ಡೂಯಿಂಗ್ ಕಲ್ಚರ್ ಅನಾಲಿಸಿಸ್ ಆಫ್ ಇಟ್. ಅಂದರೆ ಇದರ ಅರ್ಥ ಏನು ಅಂದರೆ, ಸಂಸ್ಕೃತಿ ಅಧ್ಯಯನ ಅನ್ನೋದು ಏನು ಸಾಮಾಜಿಕ ಸಂಬಂಧ ಮತ್ತು ಶಕ್ತಿಯನ್ನು ಅಧ್ಯಯನ ಮಾಡುತ್ತದೆ ಅಷ್ಟೇ ಅಲ್ಲದೆ, ನಾವು ಒಂದು ಸ್ಥಳದಲ್ಲಿ ಸಂಸ್ಕೃತಿ ಅಧ್ಯಯನವನ್ನು ಅದರ ಸಾಂಸ್ಕೃತಿಕ ವಿಶ್ಲೇಷಣೆ ಮಾಡೋದ್ರ ಮೂಲಕ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಲ್ವಾ. ನೆಕ್ಸ್ಟ್, ಕಲ್ಚರ್ ಸ್ಟಡಿ ಈಸ್ ಫೋಕಸಿಂಗ್ ಆನ್ ಕಲ್ಚರ್ ಸ್ಟಡಿ ಈಸ್ ಫೋಕಸಿಂಗ್ ಆನ್ ಕಲ್ಚರ್, ಹಿಸ್ಟೋರಿಕಲ್ ಈವೆಂಟ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಆಫ್ ಅ ಪರ್ಟಿಕ್ಯುಲರ್ ಏರಿಯಾ. ಅಂದರೆ ಏನರ್ಥ ಅಂದರೆ, ಇದು ಸಂಸ್ಕೃತಿ ಅಧ್ಯಯನ ಒಂದು ನಿರ್ದಿಷ್ಟ ಪ್ರದೇಶದ ಸಾಂಸ್ಕೃತಿಕ ಐತಿಹಾಸಿಕ ಘಟನೆಗಳನ್ನು ಮತ್ತು ಸಂಘರ್ಷಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಏನು ಹೇಳ್ತಿದೆ, ಕಲ್ಚರ್ ಸ್ಟಡಿ ಏನಕ್ಕೆ ಫೋಕಸ್ ಮಾಡುತ್ತೆ ಅಂದರೆ, ಓಕೆ, ನಮ್ಮ ಪ್ರದೇಶದ ಸಂಸ್ಕೃತಿ ಇರ್ಬೋದು ಮತ್ತು ಐತಿಹಾಸಿಕ ಘಟನೆ ಇರ್ಬೋದು, ಮತ್ತು ನಮ್ಮಲ್ಲೇ ನಡೀತಕ್ಕಂಥ ಸಂಘರ್ಷಗಳ ಮೇಲೆ ಫೋಕಸ್ ಮಾಡುತ್ತೆ, ಕೇಂದ್ರೀಕರಿಸುತ್ತೆ. ಯಾವ ರೀತಿ ಅಂದರೆ ಥಿಯೋರಿಟಿಕಲಿ ಆರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳ್ತಿದೆ, ಇಟ್ ಈಸ್ ಅ ಪೊಲಿಟಿಕಲಿ, ಸೈಂಟಿಫಿಕಲಿ ಆ್ಯಂಡ್ ಥಿಯೋರಿಟಿಕಲಿ ಆರ್ಟ್ ಆಫ್ ಕಲ್ಚರ್. ಅಂದರೆ ಇದೊಂದು ಸೈದ್ಧಾಂತಿಕವಾಗಿ ಥಿಯೋರಿಟಿಕಲ್ ಅಂದರೆ ಸೈದ್ಧಾಂತಿಕವಾಗಿ, ರಾಜಕೀಯವಾಗಿ, ವೈಜ್ಞಾನಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ನಮ್ಮ ಸಂಸ್ಕೃತಿಯನ್ನು ಕಲೆಯಾಗಿ ಏನು ಮಾಡುತ್ತೆ, ಸ್ಟಡಿ ಮಾಡುತ್ತೆ. ಕಲ್ಚರ್ ಆ್ಯಂಡ್ ಪವರ್ ಬೋತ್ ಆರ್ ಇಂಟರ್ ರಿಲೇಟೆಡ್. ಅಂದರೆ ಸಂಸ್ಕೃತಿ ಮತ್ತು ಶಕ್ತಿ ಈ ಎರಡೂ ಪರಸ್ಪರ ಸಂಬಂಧವನ್ನು ಹೊಂದಿವೆ. ಓಕೆ, ನೆಕ್ಸ್ಟ್ ಅಂತ ಬಂದಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರಲ್ ಸ್ಟಡಿ. Characteristics of cultural studies are discussed on the book called Introducing Cultural Study. Okay, just a minute. Introducing Cultural Study. Wait a minute. ಇಂಟ್ರೊಡ್ಯೂಸಿಂಗ್ ಕಲ್ಚರಲ್ ಸ್ಟಡಿ ಅಂದರೆ, ನಾವು ಈಗ ಕಲ್ಚರಲ್ ಸ್ಟಡಿ ಬಗ್ಗೆ ಒಂದಷ್ಟು ಏನಾದರೂ ಕ್ಯಾರೆಕ್ಟರಿಸ್ಟಿಕ್ಸನ್ನು ತಿಳ್ಕೋಬೇಕು ಅನ್ನೋದಿತ್ತಂದರೆ ಅದನ್ನು ನಾವು ಇಂಟ್ರೊಡ್ಯೂಸಿಂಗ್ ಕಲ್ಚರಲ್ ಸ್ಟಡಿ ಅನ್ನೋ ಬುಕ್ಕನ್ನು ಓದಬಹುದು. ಅಂದರೆ ಇಂಟ್ರೊಡ್ಯೂಸಿಂಗ್ ಕಲ್ಚರಲ್ ಸ್ಟಡಿ ಅನ್ನೋ ಬುಕ್ ರಿಟನ್ ಬೈ ಜಿಯಾವುದ್ದೀನ್ ಸರ್ದಾರ್. ಓಕೆ, ಈ ಜಿಯಾವುದ್ದೀನ್ ಸರ್ದಾರ್ ಅನ್ನೋ ವ್ಯಕ್ತಿ ಇಂಟ್ರೊಡ್ಯೂಸಿಂಗ್ ಕಲ್ಚರಲ್ ಸ್ಟಡಿ ಅನ್ನೋ ಬುಕ್ಕನ್ನು ಬರಿತಾ ಹೋಗ್ತಾನೆ 1994. ಸೊ ಇನ್ ದಿಸ್ ಬುಕ್ ಅಂದರೆ ಈ ಬುಕ್ಕಲ್ಲಿ ಏನಿದೆ ಅಂದರೆ, ಹೌ ಟು ನೋ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರಲ್ ಸ್ಟಡಿ. ಆ ಕಲ್ಚರಲ್ ಸ್ಟಡಿಯ ಕ್ಯಾರೆಕ್ಟರ್ಸನ್ನು ಯಾರು, ಜಿಯಾವುದ್ದೀನ್ ಸರ್ದಾರ್ ಆಗಿರ್ತಕ್ಕಂತಹ ಅವನು ತನ್ನ ಬುಕ್ ಆಗಿರ್ತಕ್ಕಂಥ ಇಂಟ್ರೊಡ್ಯೂಸಿಂಗ್ ಕಲ್ಚರಲ್ ಸ್ಟಡಿ ಅನ್ನೋದರಲ್ಲಿ ಬರಿತಾ ಹೋಗ್ತಾನೆ. ದ ಮೇನ್ ಪರ್ಪಸ್ ಆಫ್ ಕಲ್ಚರಲ್ ಸ್ಟಡಿ ಏನಪ್ಪ ಮೇನ್ ಪರ್ಪಸ್ ಅಂದರೆ, ಟು ಎಕ್ಸಾಮೈನ್ ದ ಕಲ್ಚರಲ್ ಪ್ರಾಕ್ಟೀಸಸ್ ಆ್ಯಂಡ್ ದೇರ್ ರಿಲೇಷನ್ಸ್ ಆ್ಯಂಡ್ ಪವರ್ ಆ್ಯಂಡ್ ಸಬ್ ಕಲ್ಚರ್. ಅಂದರೆ ಆ ಸಂಸ್ಕೃತಿ ಅನ್ನೋದು ಅದು ಹೇಗೆ ಸಂಬಂಧವನ್ನು ಹೊಂದಿದೆ ಅನ್ನೋ
ಪ್ರಾಕ್ಟೀಸಸ್ ಆ್ಯಂಡ್ ದೇರ್ ರಿಲೇಷನ್ಸ್ ಟು ದ ಪವರ್. ಆ ಶಕ್ತಿ ಮತ್ತು ಸಂಸ್ಕೃತಿ, ಆ ಶಕ್ತಿ ಮತ್ತು ಉಪಸಂಸ್ಕೃತಿಯ ನಡುವೆ ಯಾವ ರೀತಿ ಇದು ರಿಲೇಷನ್ ಅಥವಾ ಸಂಬಂಧವನ್ನು ಬೆಳೆಸುತ್ತದೆ ಎಂಬುದರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕಲ್ಚರಲ್ ಸ್ಟಡಿ ಬಗ್ಗೆ ಒಂದಷ್ಟು ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅಥವಾ ಒನ್ ಲೈನರ್ ಅಂತ ನೋಡ್ತಾ ಹೋಗೋಣ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಪ್ರಾಮಿನೆಂಟ್ ಫಿಗರ್ ಆಫ್ ಕಲ್ಚರಲ್ ಸ್ಟಡೀಸ್ ಅಂತ ಬಂದರೆ, ಓಕೆನಾ, ಪ್ರಾಮಿನೆಂಟ್ ಫಿಗರ್ ಆಫ್ ಕಲ್ಚರಲ್ ಸ್ಟಡಿ ಅಂತ ಬಂದಾಗ ಫಸ್ಟ್ ರಿಚರ್ಡ್ ಹಗಾರ್ಡ್ ಇದ್ದಾನೆ, ಓಕೆ, ಸ್ಟುವರ್ಟ್ ಹಾಲ್ ಇದ್ದಾನೆ, ನೆಕ್ಸ್ಟು ರೈಮಂಡ್ ವಿಲಿಯಮ್ಸ್. ಇನ್ನು ಹಲವಾರು ವ್ಯಕ್ತಿಗಳು ಬರ್ತಾರೆ ಕಲ್ಚರಲ್ ಸ್ಟಡಿದಲ್ಲಿ. ಬಟ್ ದ ಮೋಸ್ಟ್ ಪ್ರಾಮಿನೆಂಟ್ ಅಂತ ಬಂದಾಗ ನಾವು ರಿಚರ್ಡ್ ಹಗಾರ್ಡ್, ಸ್ಟುವರ್ಟ್ ಹಾಲ್ ಮತ್ತು ರೈಮಂಡ್ ವಿಲಿಯಮ್ಸನ್ನು ನೋಡಬಹುದು. ಓಕೆನಾ. ದ ಕಲ್ಚರಲ್ ಸ್ಟಡೀಸ್ ಕಾನ್ಸೆಪ್ಟ್ ವಾಸ್ ಯೂಸ್ಡ್ ಇನ್ ಯೂನಿವರ್ಸಿಟಿ ಆಫ್ ಬರ್ಮಿಂಗ್ಹ್ಯಾಮ್, UK. ಓಕೆ, ಇದು ಕೂಡ ಕೇಳಿದ್ದಾರೆ UGC ನೆಟ್ಗೆ. ಓಕೆ, ಕಲ್ಚರಲ್ ಸ್ಟಡಿ ಅನ್ನೋ ಕಾನ್ಸೆಪ್ಟನ್ನು ಮೊಟ್ಟ ಮೊದಲು ಯಾವ ಯೂನಿವರ್ಸಿಟಿಯಲ್ಲಿ ಬಳಸಲಾಯಿತು ಅಂತ ಕೇಳಿದರೆ ದಟ್ ಈಸ್ ಯೂನಿವರ್ಸಿಟಿ ಆಫ್ ಬರ್ಮಿಂಗ್ಹ್ಯಾಮ್ ಇನ್ UK. ಓಕೆ, ರಿಚರ್ಡ್ ಹಗಾರ್ಡ್ used the term cultural study in 1964. 1964ರಲ್ಲಿ ರಿಚರ್ಡ್ ಹಗಾರ್ಟ್ ಏನು ಮಾಡ್ತಾನೆ, ಈ ಕಲ್ಚರಲ್ ಸ್ಟಡಿ ಅನ್ನೋಂತಹ ಒಂದು ಸಿದ್ಧಾಂತವನ್ನು ಹುಟ್ಟಾಕ್ತಾನೆ ಅಥವಾ ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಪಾಯಿಂಟ್, ಕಲ್ಚರಲ್ ಸ್ಟಡೀಸ್ ಫೋಕಸಿಂಗ್ ಆನ್ CCCS. ಓಕೆ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ CCCS ಅಂತ ಕೇಳ್ಬೋದು ನಮಗೆ ಅಲ್ವಾ. ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ CCCS ಅಂದರೆ ಮೀನ್ಸ್ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್ ಅಂತ ಅರ್ಥ. ಓಕೆ, ಇನ್ನೊಂದ್ಸಲ ನೋಡ್ರಿ, CCCS ಮೀನ್ಸ್ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್ ಅಂತ ಅರ್ಥ. ಓಕೆ, ಸ್ಟುವರ್ಟ್ ಹಾಲ್ ವಾಸ್ ಅಸಿಸ್ಟೆಂಟ್ ಆಫ್ ರಿಚರ್ಡ್ ಹಗಾರ್ಟ್. ಈ ಸ್ಟುವರ್ಟ್ ಹಾಲ್ ಏನಿದಾರಲ್ವ, ಈ ಸ್ಟುವರ್ಟ್ ಹಾಲ್ ಈ ರಿಚರ್ಡ್ ಹಗಾರ್ಟ್ರದ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಓಕೆ, ಇನ್ನು ಸ್ಟುವರ್ಟ್ ಹಾಲ್ ಬಿಕಮ್ ಅ ಡೈರೆಕ್ಟರ್ ಆಫ್ CCCS. 1968ರಲ್ಲಿ ಸ್ಟುವರ್ಟ್ ಹಾಲ್ ಏನಾಗಿರ್ತಾನೆ, ಓಕೆ, ಬಿಕಮ್ ಅಂದರೆ ಅವತ್ತು ಕೂಡ ಈ CCCS ಅದ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿರ್ತಾನೆ. ಯಾರು? ಸ್ಟುವರ್ಟ್ ಹಾಲ್. ಓಕೆ, ನೆಕ್ಸ್ಟ್ ಅಂತ ಬಂದರೆ ಹೂ ಕಾಯಿನ್ ದ ಟರ್ಮ್ ಕಲ್ಚರಲ್ ಪೊಯಿಟಿಕ್ಸ್. ಈ ಕಲ್ಚರಲ್ ಪೊಯಿಟಿಕ್ಸ್ ಅನ್ನೋವಂತಹ ಒಂದು ಟರ್ಮ್ ಅಥವಾ ಸಿದ್ಧಾಂತವನ್ನು ಯಾರು ಕಂಡುಹಿಡಿದ್ರು, ಇನ್ವೆಂಟ್ ಮಾಡಿದರು ಅಂದರೆ ಸ್ಟೀಫನ್ ಗ್ರೀನ್ಬ್ಲಾಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಓಕೆನಾ ಕ್ವಶನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಲಿಟ್ರಲಿ ವಿ ಹ್ಯಾವ್ ಟು ನೋ ಸಮ್ ಅಬೌಟ್ ರೈಮಂಡ್ ವಿಲಿಯಮ್ಸ್ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ರೈಮಂಡ್ ವಿಲಿಯಮ್ಸ್ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಫೌಂಡರ್ ಆಫ್ ಕಲ್ಚರಲ್ ಸ್ಟಡಿ. ಓಕೆ, ನಾವು ರೈಮಂಡ್ ವಿಲಿಯಮ್ಸ್ ಅವರನ್ನು ಒನ್ ಆಫ್ ದ ಫೌಂಡರ್ ಆಫ್ ಕಲ್ಚರಲ್ ಸ್ಟಡಿ ಅಂತ ಕೂಡ ಕರಿಬಹುದು. ಓಕೆನಾ. ಕಲ್ಚರಲ್ ಮಟೀರಿಯಲಿಸಮ್, ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಲ್ಚರಲ್ ಮಟೀರಿಯಲಿಸಮ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಕೇಳ್ಬೋದು. ಓಕೆನಾ. ಕಲ್ಚರಲ್ ಮಟೀರಿಯಲಿಸಮ್ ಈಸ್ ಅಸೋಸಿಯೇಟೆಡ್ ವಿತ್ ರೈಮಂಡ್ ವಿಲಿಯಮ್ಸ್. ಈಸ್ ಫೇಮಸ್ ವರ್ಕ್ ಈಸ್ ಕಲ್ಚರ್ ಆ್ಯಂಡ್ ಸೊಸೈಟಿ. ಓಕೆ, ನಮಗೆ ಹೊಂದಿಸಿ ಬರೆಯೋದ್ರಲ್ಲಿ ಕೇಳಬಹುದು ಕಲ್ಚರ್ ಆ್ಯಂಡ್ ಸೊಸೈಟಿ ಯಾರು ಬರೆದ್ರು. ಓಕೆನಾ, ಈ ಥರ ಕಲ್ಚರ್ ಆ್ಯಂಡ್ ಪವರ್ ಯಾರು ಬರೆದ್ರು ಆ ಥರ ಹೊಂದಿಸಿ ಬರಲಿಕ್ಕೆ ಕೇಳ್ಬೋದು ಎಕ್ಸಾಮಲ್ಲಿ. ಓಕೆ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ದ ಟರ್ಮ್ ಹೋಮೋಲಜಿ ಕಾಯಿನ್ಡ್ ಬೈ ರೈಮಂಡ್ ವಿಲಿಯಮ್. ಅದು ಹೋಮೋಲಜಿ ಅನ್ನೋ ಟರ್ಮ್ ಅಥವಾ ಈ ಸಿದ್ಧಾಂತವನ್ನು ಕಂಡು ಹಿಡಿದವರು ಯಾರು ಅಂದರೆ ಅದು ಕೂಡ ರೈಮಂಡ್ ವಿಲಿಯಮ್ಸೇ ಆಗಿರ್ತಾನೆ. ಓಕೆ, ದ ಲಾಂಗ್ ರೆವಲ್ಯೂಷನ್ ಬುಕ್ ರಿಟನ್ ಬೈ ರೈಮಂಡ್ ವಿಲಿಯಮ್ ಓನ್ಲಿ. ಓಕೆನಾ. ದ ಲಾಂಗ್ ರೆವಲ್ಯೂಷನ್ ಬುಕ್ಕನ್ನು ಯಾರು ಬರೆದ್ರು ಅಂತ ಕೇಳಿದ್ರೆ ದಟ್ ಈಸ್ ರೈಮಂಡ್ ವಿಲಿಯಮ್ಸ್. ಓಕೆ, ನೆಕ್ಸ್ಟ್ ಅಂತ ಬಂದಾಗ ಹೋಮಿ ಭಾಭಾ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮಗೆ ತುಂಬ ಸಲ ಕೇಳಿರೋದೇನೆಂದರೆ ಹೈಬ್ರಿಡಿಟಿ ಆ್ಯಂಡ್ ಮಿಮಿಕ್ರಿ. ಹೂ ಕಾಯಿನ್ಡ್ ಬೈ ದ ಟರ್ಮ್ ಆಫ್ ಹೈಬ್ರಿಡಿಟಿ ಆ್ಯಂಡ್ ಮಿಮಿಕ್ರಿ ಅಂತ ಕೇಳ್ತಾರೆ. ಅಂದರೆ ಹೋಮಿ ಭಾಭಾ ಈಸ್ ಕ್ರಿಯೇಟೆಡ್ ವಿತ್ ಕಾಯಿನಿಂಗ್ ಆಫ್ ಟರ್ಮ್ಸ್ ಲೈಕ್ ಹೈಬ್ರಿಡಿಟಿ ಆ್ಯಂಡ್ ಮಿಮಿಕ್ರಿ. ಈ ಹೈಬ್ರಿಡಿಟಿ ಮತ್ತು ಮಿಮಿಕ್ರಿ ಅನ್ನೋಂಥ ಕಾನ್ಸೆಪ್ಟನ್ನು ಕೊಟ್ಟವರು ಯಾರು ಅಂತ ಕೇಳ್ಬೋದು. ದಟ್ ಈಸ್ ಹೋಮಿ ಭಾಭಾ. ದಿಸ್ ಈಸ್ ಆಲ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆನ್ ಕಲ್ಚರಲ್ ಸ್ಟಡಿ. If you want more information about this topic, please inform me or comment me. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಕಲ್ಚರಲ್ ಸ್ಟಡಿ ಬಗ್ಗೆ ಏನು ಮಾಡೋಣ, ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ. ಈ ವಿಡಿಯೋ ಅಥವಾ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಇನ್ಫಾರ್ಮ್ ಮಾಡಿ, ಒಂದು ಒಳ್ಳೆಯ ಕಮೆಂಟನ್ನು ಮಾಡಿ. ಇದ್ರ ಮೇಲೆ ನಾನು ಇನ್ನೂ ಕ್ಲಾಸಸನ್ನು ಮಾಡ್ತಾ ಹೋಗ್ತೀನಿ.
ಧನ್ಯವಾದಗಳು.